ಕ್ರಿಸ್ತನಲ್ಲಿ ನಮಗೆ ಅತ್ಯಂತ ಪ್ರೀತಿಯ ದೇವರ ಸಭೆ ಮತ್ತು ಆವರ್ತಿ ಶ್ರೇಷ್ಠವಾದ ಅವಕಾಶಕ್ಕಾಗಿ ನಾನು ದೇವರನ್ನು ಮತ್ತು ನಿಮ್ಮನ್ನು ಹೊಂದಿಸುವಂತನಾಗಿದ್ದೇನೆ. ಈ ಶ್ರೇಷ್ಠವಾದ ಸಮಯದಲ್ಲಿ ಬನ್ನಿ, ಈ ಒಂದು ಶ್ರಮೆ ಮರಣ ಪುನರುತ್ಥಾನ ದಿನಗಳಲ್ಲಿ ಎರಡನೇ ಭಾನುವಾರದಲ್ಲಿ ನಾವಿದ್ದೇವೆ ಪ್ರಿಯರೇ. ನಮ್ಮ ಆತ್ಮೀಯ ಲಾಭಕ್ಕೋಸ್ಕರ ಆರಿಸಿಕೊಟ್ಟಿರುವಂಥ ದೇವರ ವಾಕ್ಯ ಹಳೆಯ ಒಡಂಬಡಿಕೆಯಿಂದ 2ನೇ ಸಾಮ್ಯಲ್ ಪುಸ್ತಕ 9ನೇ ಅಧ್ಯಾಯ ಅದರ 1-13 ವಚನಗಳು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಗಲಾತ್ಯ ಸಭೆಗೆ ಬರೆದಂಥ 6ನೇ ಪತ್ರಿಕೆ ಅದರ 1-10 ವಚನಗಳು. ಅಷ್ಟೇ ರೀತಿಯಲ್ಲಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಇವತ್ತು ನಮ್ಮ ವಾಕ್ಯದ ತಲೆಬರಹ ಪರಸ್ಪರ ಭಾರವನ್ನು ಹೊತ್ತುಕೊಳ್ಳಬೇಕೆಂಬ ಕರೆ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ಪರಸ್ಪರ ಇದು ಕ್ರಿಸ್ತನ ನಿಯಮ ಎಂಬುದಾಗಿ ಅಪೊಸ್ತಲನಾದ ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ. ನೋಡ್ರಿ, ಅನೇಕ ದಿನಗಳಿಂದ ನಾವು ಶ್ರಮೆ ಮರಣ ಪುನರುತ್ಥಾನ ದಿನಗಳನ್ನು ಧ್ಯಾನಾಂಶ ಮಾಡ್ತಾ ಇದ್ದೇವೆ. ಅಲ್ಲಿ ಕೇವಲ ಅದರ ಒಂದು ಲೌಕಿಕವಾದ ಮೂಢಾಚಾರವಾಗಿ ಅಥವಾ ರೂಢಿಯಾಗಿ ಇರಬಾರದು ಎಂಬುದಾಗಿ ನಾನು ಪ್ರತಿನಿತ್ಯವೂ ಹೇಳ್ತಾ ಇದ್ದಾನೆ. ಕ್ರಿಸ್ತನ ಶಿಲುಬೆಯ ಬೆಲೆಯನ್ನು ನಾವು ಅರ್ಥಕೊಂಡುವಂಥ ವ್ಯಕ್ತಿಗಳಾಗಿರಬೇಕು. ಆತನು ಏನೆಲ್ಲ ಕಾರ್ಯಗಳನ್ನು ಮಾಡಿದ್ದಾನೆ, ಮಾಡಿ ಆತನು ನಮಗೆ ಏನು ಮಾಡಲಿಕ್ಕೆ ಹೇಳ್ತಿದ್ದಾನೆ ಎಂಬ ವಿಷಯಗಳನ್ನು ಈ ವಾಕ್ಯಗಳ ಮುಖಾಂತರ ನಾವು ತಿಳಿದುಕೊಂಡು ಅದರ ಪ್ರಕಾರ ನಮ್ಮ ಆತ್ಮೀಯತೆಯನ್ನು ನಾವು ಸರಿಪಡಿಸಿಕೊಳ್ಳಬೇಕೆಂಬುದಾಗಿ ನಾನು ಕ್ರಿಸ್ತನ ಪ್ರೀತಿ ನಮ್ಮನ್ನು ಹೆಚ್ಚರಿಸುವಂಥ ವ್ಯಕ್ತಿಯಾಗಿದ್ದೇನೆ ಪ್ರೇರೆ. ಇಲ್ಲಿ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಈ ಸಾಮ್ಯಲ್ ಪುಸ್ತಕ 9ನೇ ಅಧ್ಯಾಯದಲ್ಲಿ ಅಲ್ಲಿ ದಾವೀದನ ಒಂದಾನೊಂದು ದಿನ ಆತನು ಮಾತನಾಡ್ತಿರುವಂಥ ಮಾತೇನೆಂಬುದಾಗಿ ನೋಡುವಾಗ, ಯಾರಾದರೂ ಸೌಲನ ಕುಟುಂಬದಲ್ಲಿ ಇದ್ದಾರ, ನಾನು ದಯ ತೋರಿಸಬೇಕೆಂಬುದಾಗಿದ್ದೇನೆ ಎಂಬುದಾಗಿ ಆತನ ಬಾಯಿಂದ ಮಾತು ಬರ್ತಾ ಇದೆ. ನೋಡ್ರಿ, ಕೆಲವು ದಿನಗಳ ಯುದ್ಧಗಳ ನಂತರ ಸೌಲ ಕುಟುಂಬಕ್ಕೆ ಈ ಒಂದು ದಾವೀದನ ಕುಟುಂಬಕ್ಕೆ ಯುದ್ಧಗಳೆಲ್ಲ ಮುಗಿದ ಮೇಲೆ ದಾವೀದನು ತನ್ನ ಸಿಂಹಾಸನವನ್ನು ಸ್ಥಿರಪಡಿಸಿಕೊಂಡ ನಂತರ ಆತನು ತನ್ನ ಒಂದು ಆಳುಗಳನ್ನು ಕರೆದು, ನಾನು ಸೌಲನ ಮನೆಯವರಲ್ಲಿ ಯಾರಾದರೂ ಉಳಿದಿರ್ತಾರೋ ಅವನಿಗೆ ನಾನು ದಯ ತೋರಿಸಬೇಕೆಂಬುದಾಗಿ ಅಂದ್ಕೊಂಡು ಕರಿತಾ ಇದ್ದಾನೆ. ಹಳೆ ಒಡಂಬಡಿಕೆ ನಾವು ಆ ಒಂದು ಆಗಿನ ಕಾಲದ ಪ್ರಕಾರ ನೋಡುವಾಗ ಪ್ರೇರೆ, ಶತ್ರುಶೇಷ ಇರಬಾರದು ಎಂಬುದಾಗಿ ಅದಕ್ಕಿಂತ ಮುಂಚೆ ಅರಸನ ಕುಟುಂಬವನ್ನೆಲ್ಲವನ್ನೂ ನಾಶ ಮಾಡುವಂಥ ಸಂದರ್ಭಗಳನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ದಾವೀದನು ಮಾತ್ರ ಯಾರಾದರೂ ಇದು ಉಳ್ಕೊಂಡ್ರೆ ನಾನು ಅವರಿಗೆ ಉಪಕಾರ ಮಾಡಬೇಕೆಂಬುದಾಗಿ ಆತನು ಹೇಳ್ತಾನೆ. ಒಡಂಬಡಿಕೆಯ ಒಂದು ಕೃಪೆಯನ್ನು ದಯೆಯನ್ನು ತೋರಿಸ್ತದೆ. ಯಾಕಂದರೆ ಆ ಒಡಂಬಡಿಕೆ 1ನೇ ಸಾಮ್ಯಲ್ ಪುಸ್ತಕದಲ್ಲಿ ಆತನು ತನ್ನ ಸ್ನೇಹಿತನಾಗಿರುವಂಥ ಯೋನಾತನೊಟ್ಟಿಗೆ ಆತನು ಆ ಒಂದು 20ನೇ ಅಧ್ಯಾಯದಲ್ಲಿ 14-17 ವರ್ಷಗಳ ಆತನು ಮಾಡಿಕೊಳ್ಳುವಂಥ ವಿಷಯಗಳನ್ನು ನೋಡ್ತಾ ಇದ್ದೇವೆ. ಆ ಒಡಂಬಡಿಕೆಯ ಮೇರೆಗೆ ತಾನು ಮಾಡಿದ ಒಡಂಬಡಿಕೆಯನ್ನು ಮರೆತುಕೊಳ್ಳದ ಹಾಗೆ ಆ ಕಾರ್ಯವನ್ನು ಆತನು ಅಲ್ಲಿ ನೆನೆಸ್ಕೊಂಡು ಸ್ಪಷ್ಟವಾಗಿ ಆ ಕಾರ್ಯವನ್ನು ಮಾಡಲಿಕ್ಕೆ ಆಳುಗಳನ್ನು ಕರೀತಿದ್ದಾನೆ. ಕರೆದಿರುವಾಗ ಅಲ್ಲಿ ಚೀಬನೆಂಬ ಆಳು ಬಂದು, ಹೌದು ಸ್ವಾಮಿ, ಒಬ್ಬನಿದ್ದಾನೆ, ಎಲ್ಲಿದ್ದಾನೆ ಎಂಬುದಾಗಿ ನೋಡುವಾಗ ಲೊದೇಬಾರ್ ಎಂಬ ಊರಲ್ಲಿ ಆ ಒಂದು ಸ್ಥಳದಲ್ಲಿದ್ದಾನೆ. ಆತನ ಹೆಸರೇನೆಂಬುದಾಗಿ ನೋಡುವಾಗ ಮೆಫಿಬೋಶೆತನ್ ಎಂಬುದಾಗಿ, ಆತನಿಗೆ 2 ಕಾಲಿಲ್ಲಾರದವನು ಎಂಬುದಾಗಿ, ಕ್ರಿಪಲ್ಡ್ ಎಂಬುದಾಗಿ ಆತನು ಬಂದು ಆ ವಿಷಯವನ್ನು ಹೇಳಿರುವಾಗ, ಹಾಗಾದರೆ ಆತನ ಕರೆಸ್ರಿ ಎಂಬುದಾಗಿ ಆತನು ಕರೆಸ್ತಿದ್ದಾರೆ. ಆ ದೇವರ ಅರಸನ ಸಾನ್ನಿಧ್ಯಕ್ಕೆ ಆತನ ಕರ್ಕೊಂಬಂದಿರುವಾಗ ಮೆಫಿಬೋಶೆತನು ಭಯದಿಂದ ಆತನ ಸಾಷ್ಟಾಂಗ ನಮಸ್ಕಾರ ಮಾಡಿರುವಾಗ ದಾವೀದನು ಹೇಳ್ತಿದ್ದಾನೆ, ಭಯಪಡಬೇಡ, ನಿನ್ನ ಎಲ್ಲ ಅಜ್ಜಂದಿರ ಎಲ್ಲ ಆಸ್ತಿಯನ್ನು ನಾನು ನಿನಗೆ ಮತ್ತೆ ಕೊಡಬೇಕೆಂದಿದ್ದಾನೆ. ನೋಡ್ರಿ, ಆತನು ಹೇಳ್ತಿರುವಂಥ ಮಾತು, ಆಗ ದಾವೀದನು ಅವನಿಗೆ ಹೆದರಬೇಡ, ನಿನ್ನ ತಂದೆಯಾದ ಯೋನಾತನನ್ನು ನೆನೆಸಿ ನಿನಗೆ ದಯ ತೋರಿಸುತ್ತೇನೆ. ನಿನ್ನ ಅಜ್ಜನಾದ ಸೌಲನ ಭೂಮಿಯನ್ನೆಲ್ಲ ನಿನಗೆ ಹಿಂದಕ್ಕೆ ಕೊಡುತ್ತೇನೆ ಮತ್ತು ನೀನು ಪ್ರತಿದಿನ ನನ್ನ ಪಂಕ್ತಿಯಲ್ಲಿ ಊಟ ಮಾಡಬೇಕೆಂದು ಹೇಳಿದನು. ಮೆಫಿಬೋಶೆತನು ಇದನ್ನು ಕೇಳಿ ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀನು ಸತ್ತ ನ್ಯಾಯಂತಿರುವ ನನ್ನನ್ನು ರಕ್ಷಿಸೋ, ಹಾಗೆ ನಿನ್ನ ದಾಸನಾದ ನಾನು ಎಷ್ಟರವನು ಅಂದನು. ಆನಂತರ ದಾವೀದನು ಸೌಲನ ಸೇವಕನಾದ ಚೀಬನನ್ನು ಕರೆದವನಿಗೆ, ನಿನ್ನ ಯಜಮಾನನಾದ ಸೌಲನಿಗೂ ಅವನ ಕುಟುಂಬದವರಿಗೂ ಇದನ್ನೆಲ್ಲ ಅವನ ಮೊಮ್ಮಗನಿಗೆ ಕೊಟ್ಟಿರುತ್ತೇನೆ. ನೀನು, ನಿನ್ನ ಮಕ್ಕಳು, ದಾಸರು ನಿನ್ನ ಯಜಮಾನನ ಮೊಮ್ಮಗನಿಗೋಸ್ಕರ ಆ ಭೂಮಿಯನ್ನು ವ್ಯವಸಾಯ ಮಾಡಿ ಅದರ ಬೆಳೆಯನ್ನು ಇವರ ಮನೆಯವರ ಅಶನಾರ್ಥವಾಗಿ ತಂದು ಕೊಡಬೇಕು. ಇವನಿಗಾದರೂ ನಿತ್ಯವೂ ನನ್ನ ಪಂಕ್ತಿಯಲ್ಲಿ ಭೋಜನವಾಗುವುದೆಂದು ಹೇಳಿದನು. ಚೀವನಿಗೆ 15 ಮಂದಿ ಗಂಡು ಮಕ್ಕಳು, 20 ಮಂದಿ ಸೇವಕರಿದ್ದರು. ಈ ರೀತಿಯಲ್ಲಿ ನೋಡುವಾಗ ಪ್ರೇರೆ, ಆ ವಾಕ್ಯದಲ್ಲಿ ನೋಡುವಾಗ, ಚೀವನ ಅರಸನಿಗೆ ಒಡೆಯನಾದ ಅರಸನ ಅಪ್ಪಣೆಯಂತೆ ಸೇವಕರು ನಡೆಯುವನೆಂದು ಉತ್ತರ ಕೊಡನ. ಈ ಪ್ರಕಾರ ಮೆಫಿಬೋಶೆತನು ರಾಜಪುತ್ರರಂತೆ ಅರಸನ ಪಂಕ್ತಿಯಲ್ಲಿ ಊಟ ಮಾಡುವನಾದನು. ಪ್ರೇರೆ, ಅವನಿಗೆ ಮೀಕನೊಬ್ಬ ಚಿಕ್ಕ ಮಗುವಿದ್ದನು. ಚೀವನ ಮನೆಯವರೆಲ್ಲರೂ ಅವನ ಸೇವಕರು. ಮೆಫಿಬೋಶೆತನಿಗೆ ಪ್ರತಿದಿನವೂ ರಾಜಪಂಕ್ತಿಯಲ್ಲಿ ಊಟವಾಗುತ್ತಿರುವುದರಿಂದ ಅವನು ಯೆರೂಸಲೇಮಿನಲ್ಲಿಯೇ ಉಳ್ಕೊಂಡು ವಾಸಿಸಿದಾನೆಂಬುದಾಗಿ ನೋಡ್ತಿದ್ದೇವೆ. ಇಲ್ಲಿ ನಾವು ಪ್ರಾಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಷಯ, ದಾವೀದನು ತನ್ನ ಸ್ನೇಹಿತನಾಗಿರುವಂಥ ಯೋನಾತನೊಟ್ಟಿಗೆ ಮಾಡಿಕೊಂಡ್ರೆ ಒಡಂಬಡಿಕೆ ನೆನಪು ಮಾಡಿಕೊಂಡು ಆ ಪ್ರಕಾರ ಆತನ ಎಂಕ್ವೈರಿ ಮಾಡಿ ಆ ಮೆಫಿಬೋಶೆತನ ಪರಿಸ್ಥಿತಿಗಳನ್ನು ತಿಳ್ಕೊಂಡು ಆತನ ಮತ್ತೆ ಬಂದು ಕರೆಸಿ ತನ್ನಗಿರುವಂಥ ತಾತಿಯ ಒಂದು ಅಜ್ಜಂದರ ಆಸ್ತಿಯನ್ನೆಲ್ಲ ವ್ಯವಸಾಯ ಭೂಮಿಯನ್ನು ಕೊಟ್ಟು ಆಳುಗಳನ್ನು ಕೊಟ್ಟು ಇದಕ್ಕೋಸ್ಕರ ನೀವೆಲ್ಲ ಮಾಡಬೇಕೆಂಬುದಾಗಿ ಆಜ್ಞೆ ಕೊಟ್ಟು ತಾನು ಕಳ್ಕೊಂಡಿರುವಂಥ ಎಲ್ಲ ಆಸ್ತಿಯನ್ನು ಕೊಟ್ಟು ತನಗೆ ಒಂದು ಐಡೆಂಟಿಟಿ ಕೊಟ್ಟು ತನಗೆ ಒಂದು ಪ್ರತಿನಿತ್ಯವೂ ಸಹ ತನ್ನ ಒಂದು ಪಂಕ್ತಿಯಲ್ಲಿ ಊಟ ಮಾಡುವ ಒಂದು ಶ್ರೇಷ್ಠವಾದ ಅವಕಾಶವನ್ನು ಇಲ್ಲಿ ದಾವೀದನು ಕೊಡ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ
ಮೆಫಿಬೋಶೆತನು ಯಾರಿಗೆ ಸಾದೃಶ್ಯವಾಗಿದ್ದಾನೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಅಪೊಸ್ತಲನಾದ ಪೌಲನು ರೋಮಾಪುರದ ಪತ್ರಿಕೆ 15-12 ವಚನದಲ್ಲಿ ನೋಡುವ ಪ್ರಕಾರ ಮನುಷ್ಯನ ಪ್ರತಿಯೊಬ್ಬನೂ ಸಹ ಪಾಪದಿಂದ ಮರಣ ಎಲ್ಲ ಪ್ರಪಂಚಕ್ಕೆ ಅದು ಸಂಕ್ರಮವಾಯಿತು, ವ್ಯಾಪಿಸಿತು ಎಂಬುದಾಗಿ ನೋಡುವಾಗ ಪ್ರಿಯರೇ, ಇವತ್ತು ಪಾಪದ ಪ್ರಪಂಚವು ಯಾವ ರೀತಿ ಎಂಬುದಾಗಿ ನೋಡುವಾಗ ಇಲ್ಲಿ ಮೆಫಿಬೋಶೆತನಿಗೆ ಅದು ಸಾದೃಶ್ಯವಾಗಿದೆ. ಮೆಫಿಬೋಶೆತನು ಯಾವ ರೀತಿಯಲ್ಲಿ 2 ಕಾಳುಗಳನ್ನು ಕಳ್ಕೊಂಡು ಎಲ್ಲಿಗೆ ಕದಲಾರದ ಸ್ಥಿತಿಯಲ್ಲಿದ್ದಾನೋ, ಪಾಪದಲ್ಲಿರುವಂಥ ಪ್ರತಿಯೊಬ್ಬನು ಸಹ ಅದೇ ಪರಿಸ್ಥಿತಿಯಲ್ಲಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. ಅದಾದರೆ ದಾವೀದನು ಯಾರಿಗೆ ಸಾದೃಶ್ಯವಾಗಿದೆ ಎಂಬುದಾಗಿ ನೋಡುವಾಗ ನಮ್ಮ ಯೇಸು ಕ್ರಿಸ್ತನಾಗಿರುವಂಥ ನಮ್ಮ ಕ್ರಿಸ್ತನಿಗೆ ಆತನು ಸಾದೃಶ್ಯವಾಗಿ ಇಲ್ಲಿ ತೋರಿಸ್ತಿದ್ದಾನೆ. ಯಾಕಂದ್ರೆ ನೋಡ್ರಿ, ಲೋಕದ ಸುವಾರ್ತೆ 19-10 ವಚನ ನೋಡುವಾಗ ದೇವರು ವಾಕ್ಯವು ಸ್ಪಷ್ಟವಾಗಿರ್ತದೆ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರೋದನ್ನು ಹುಡುಕಿ ರಕ್ಷಿಸಲಿಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಅಲ್ಲಿ ನೋಡುವಾಗ ದಾವೀದನು ಅಲ್ಲಿ ಹೋಗಿದ್ದಾನೆ. ಹಾಗೆ ಮೆಫಿಬೋಶೆತನ ದಾವೀದನ ಹುಡ್ಕೊಂಡು ಬಂದಿಲ್ಲ, ಆದರೆ ದಾವೀದನ್ನೇ ಕೇಳಿಕೊಂಡು ಹುಡುಕ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ನಮ್ಮನ್ನು ಸಹ ಯೇಸು ಕ್ರಿಸ್ತನೇ ಹುಡುಕೊಂಡು ಬಂದಿದ್ದಾನೆ. ದಾವೀದ ತನ್ನ ಒಡಂಬಡಿಕೆ, ತನ್ನ ಸ್ನೇಹಿತರು ಮಾಡಿಕೊಂಡಿರುವಂಥ ಒಡಂಬಡಿಕೆ ಪ್ರಕಾರ ಒಡಂಬಡಿಕೆಯ ಕೃಪೆಯನ್ನು ತೋರಿಸಿಕೊಂಡು ಎಲ್ಲವನ್ನು ತಿರುಗಾ ಪುನಃಸ್ಥಾಪನೆ ಮಾಡ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಸಹ ತಂದೆಯಾದ ದೇವರು ನಮಗೋಸ್ಕರ ಒಡಂಬಡಿಕೆಯನ್ನು, ನಮಗೋಸ್ಕರ ಏನೆಲ್ಲ ಒಡಂಬಡಿಕೆ ನಾವು ಜಗತ್ತು ಉತ್ಪತ್ತಿಗಿಂತ ಮುಂಚೆ ನಮ್ಮ ರಕ್ಷಣಾ ಪ್ರಣಾಳಿಕೆಯಲ್ಲಿ ಏನೆಲ್ಲ ಮಾಡ್ಕೊಂಡಿದ್ದಾನೋ ಆ ಪ್ರಣಾಳಿಕೆ ಅಂತ ನಮ್ಮ ಮಗನ ಮುಖಾಂತರ ಯೇಸು ಕ್ರಿಸ್ತನ ಮುಖಾಂತರ ನಿನಗೋಸ್ಕರ ನನಗೋಸ್ಕರ ಎಲ್ಲವನ್ನು ಮಾಡ್ತಾ ಇದ್ದಾನೆ. ಅಪೊಸ್ತಲ ಪೌಲನು ಹೇಳ್ತಾರೆ, ಒಂದಾನೊಂದು ಸಮಯದಲ್ಲಿ ನೀನು ನಾನು ಬಹು ದೂರಸ್ಥರಾಗಿದ್ದೀವಿ, ಆದರೆ ಯೇಸು ಕ್ರಿಸ್ತನ ಮೂಲಕ ನಾವು ಸಮೀಪಸ್ಥರಾಗಿದ್ದೇವೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ಮೆಫಿಬೋಶೆತ ಎಲ್ಲವನ್ನು ಕಳೆದುಕೊಂಡು ಲೋದೆಬಾರ್ ಎಂಬುದಾಗಿ ನೋಡುವಾಗ ಅದು ಒಣಗಿದ ನೆಲ ಅಥವಾ ಬಂಜರ ಭೂಮಿ, ಯಾವುದಕ್ಕೂ ಬಾರದಂಥ ಒಂದು ಪ್ರದೇಶ ಎಂಬುದಾಗಿ ಅರ್ಥ ಬರುವಂಥದ್ದಾಗಿದೆ. ಯಾವುದಕ್ಕೂ ಬಾರದಂಥ ಒಂದು ಪ್ರದೇಶದಲ್ಲಿ ಮೆಫಿಬೋಶೆತ 2 ಕಾಲುಗಳನ್ನು ಕಳೆದುಕೊಂಡಿರುತ್ತಾ ಮೆಫಿಬೋಶೆತ ಎಲ್ಲವನ್ನು ಕಳೆದುಕೊಂಡು, ಸರ್ವಸ್ವವನ್ನು ಕಳೆದುಕೊಂಡು, ಯಾರು ಇಲ್ಲದೆ ಯಾರು ಕೇಳದ ಸ್ಥಿತಿಯಲ್ಲಿರುವಾಗ ದಾವೀದನ ಎಲ್ಲವನ್ನು ತಿರುಗಿ ತನಗೆ ಪುನಃಸ್ಥಾಪನೆ ಮಾಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ನೀನು ನಾನು ಯಾವುದಕ್ಕೂ ಬಾರದ ನಮ್ಮ ಜೀವನದಲ್ಲಿ ಮೆಫಿಬೋಶೆತ ಹೇಳ್ತಿದ್ದಾನೆ, ಸತ್ತ ನಾಯಿ ಅಂತಿರುವಂಥ ನನ್ನನ್ನು ನೀನು ಕಳುಹಿಸುವಷ್ಟು ಕೃಪೆಯನ್ನು ತೋರಿಸಿದೆ ಎಂಬುದಾಗಿ. ಅದೇ ರೀತಿಯಲ್ಲಿ ನಾವು ಸತ್ತ ನಾಯಿಗಿಂತ ಹೆಚ್ಚಾಗಿ ನಾವು ಪಾಪದಲ್ಲಿ ಬಿದ್ದುಕೊಂಡು ಹೊರಲಾಡ್ತಿರುವಂಥ ನಮ್ಮನ್ನು ಯೇಸು ಕ್ರಿಸ್ತನು ತನ್ನ ಅಪೂರ್ವವಾದ ಅತಿ ಪ್ರೀತಿಯಿಂದ ನಮ್ಮನ್ನು ಹತ್ತಿರಿಗೆ ಸೆಳ್ಕೊಂಡು ತನ್ನ ರಕ್ತದಿಂದ ನಮ್ಮನ್ನು ನಿನ್ನನ್ನು ರಕ್ಷಿಸಿಕೊಂಡಿದ್ದಾನೆ ಪ್ರಿಯರೇ. ಹಾಗಾದರೆ ನನ್ನನ್ನು ಆತನು ತನ್ನ ಪಂಕ್ತಿಯಲ್ಲಿ ಕೂರಿಸಿಕೊಂಡಿರುವಾಗ ಅದು ಕೇವಲ ಕೂರಿಸಿಕೊಂಡಿರುವುದು ನಮಗೋಸ್ಕರ ಮಾತ್ರ ಅಲ್ಲ, ಈ ಲೋಕದಲ್ಲಿರುವಂಥ ಅನೇಕ ಮಂದಿ ಇನ್ನೂ ಬರಬೇಕಾಗಿದ್ದಾರೆ, ಆ ಪಂಕ್ತಿಗೆ ಸೇರಬೇಕಾಗಿದ್ದಾರೆ. ಆ ಪಂಕ್ತಿಗೆ ನನ್ನನ್ನು ಅವರನ್ನು ಸಹ ನಾವು ಕರೆಸಬೇಕೆಂಬುದಾಗಿ ನಮ್ಮ ಮುಖಾಂತರ ನಿನ್ನನ್ನು ಮೊದಲನೇದಾಗಿ ಆತನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದೇ ರೀತಿ 2ನೇ ವಿಷಯಕ್ಕೆ ಬರುವಾಗ ಗಲತಿ ಬರೆದ ಪತ್ರಿಕೆಯಲ್ಲಿ ನೋಡುವಾಗ ಪ್ರಿಯರೇ, ಗಲತಿಯರಿಗೆ ಬರೆದ ಪತ್ರಿಕೆಯಲ್ಲಿ ಆ ವಾಕ್ಯವಲ್ಲಿ ನಾವು ಹೇಗೆ ಗಮನಿಸ್ತದೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ಅಪೊಸ್ತಲನಾದ ಪೌಲನು ಅಲ್ಲಿರುವಂಥ ಸಭಿಕರಿಗೆ ಹೇಳ್ತಿದ್ದಾನೆ ಏನೆಂಬುದಾಗಿ ನೋಡುವಾಗ 6ನೇ ಅಧ್ಯಾಯ 1ನೇ ವಚನ 2ನೇ ವಚನ ನೋಡುವಾಗ, ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದು ಸರಿಪಡ್ರಿ. ಯಾವುದರಿಂದ ತಿದ್ದು ಸರಿ ಮಾಡಬೇಕು? ಶಾಂತ ಭಾವದಿಂದ. ಇಲ್ಲಿ ಯಾಕೆ ನೋಡುವಾಗ ಪ್ರಿಯರೇ, ಗಲತಿ ಸಭೆಯಲ್ಲಿ ಯೇಸು ಕ್ರಿಸ್ತನ ಕೃಪೆಯನ್ನು ಮರೆತುಬಿಟ್ಟು ಧರ್ಮಶಾಸ್ತ್ರ ಕಡೆಗೆ ತಿರುಗಿಕೊಂಡು ನೀನಂದರೆ ನೀನು, ನಾನೆಂದರೆ ಅಂದರೆ ಏನೆಂಬುದಾಗಿ ನೋಡುವಾಗ ಒಬ್ಬರ ಕುರಿತು ಒಬ್ಬರು ನ್ಯಾಯಸ್ಥಾಪನೆ ಮಾಡುವಂಥ ವ್ಯಕ್ತಿಗಳು ಅಥವಾ ವಿಮರ್ಶನೆ ಮಾಡುವಂಥ ವ್ಯಕ್ತಿಗಳಾಗಿ ಧರ್ಮಶಾಸ್ತ್ರ ರೀತಿಯಲ್ಲಿ ಹೋಗ್ತಿದ್ದಾರೆ ಪ್ರಿಯರೇ. ಧರ್ಮಶಾಸ್ತ್ರ ನೋಡ್ರೆ ನಮ್ಮ ತಪ್ಪನ್ನು ಮಾತ್ರ ಎತ್ತಿ ತೋರಿಸಲಿಕ್ಕೆ ಅದಕ್ಕೆ ಸಾಮರ್ಥ್ಯವಿದೆ. ನಮ್ಮ ಪಾಪವನ್ನು ತೆಗೆದುಹಾಕುವ ಸಾಮರ್ಥ್ಯ ಅದಕ್ಕೆ ಧರ್ಮಶಾಸ್ತ್ರಕ್ಕೆ ಇಲ್ಲ. ಅದೇ ರೀತಿಯಲ್ಲಿ ಇವರು ಸಹ ಯೇಸು ಕ್ರಿಸ್ತನ ಕೃಪೆಯನ್ನು ಮರೆತು ನೀನು ಇಂಥವಳು ಅದೇ ಕಾರ್ಯಗಳಲ್ಲಿ ನಡೀತಿರುವಾಗ ಇದು ಕರೆಕ್ಟ್ ಅಲ್ಲ, ನೀವು ಮಾಡ್ತಿರುವಂಥ ತಿರುಗ ಮತ್ತೆ ಯೇಸು ಕ್ರಿಸ್ತನ ಕೃಪೆಗೆ ತಿರುಗಿಕೊಳ್ಳ್ರಿ. ಯಾರಾದರೂ ಒಂದು ವೇಳೆ ದೋಷ ಮಾಡುವುದಾದರೆ, ಯಾರಾದರೂ ಒಂದು ನಿಮ್ಮಲ್ಲಿ ಯಾವುದಾದ್ರು ತಪ್ಪು ಮಾಡುವಂಥ ವಿಷಯಗಳಿದ್ದರೆ ನೀವೇನು ಮಾಡಬೇಕು? ಶಾಂತ ಸ್ವಭಾವದಿಂದ ಅವರನ್ನು ತಿದ್ದು ಸರಿ ಮಾಡಿರಿ. ಅದು ಬಿಟ್ಕೊಂಡು ನೀವು ಅವರನ್ನು ತಪ್ಪೆಂಬುದಾಗಿ ನೀವು ದೋಷವನ್ನು ಎತ್ತಿ ತೋರಿಸಿ ಅವರನ್ನು ಇನ್ನಷ್ಟು ಕುಗ್ಗಿಸುವಂಥ ಕೆಲಸಗಳನ್ನು ಮಾಡಬೇಡ್ರಿ ಎಂಬುದಾಗಿ ಹೇಳ್ತದೆ. ಇವತ್ತು ನಮ್ಮ ಸಭೆಯಲ್ಲಿ, ನಮ್ಮ ವಿಶ್ವಾಸ ಜೀವನದಲ್ಲಿ ಅನೇಕರು ಇವತ್ತು ದಾರಿಯಲ್ಲಿ ತಪ್ಪಿ ಹೋಗಿರುವಂಥ ವ್ಯಕ್ತಿಗಳ ಮಧ್ಯದಲ್ಲಿ ನಾವೇನು ಮಾಡ್ತಿದ್ದೇವೆ? ನಾವು ಸಹ ನ್ಯಾಯಸ್ಥಾಪನೆ ಮಾಡುವಂಥ ವ್ಯಕ್ತಿಗಳು, ನಾವು ಸಹ ತೀರ್ಪನ್ನು ತೀರಿಸುವಂಥ ವ್ಯಕ್ತಿಗಳಾಗಿ ಇವತ್ತಿದ್ದೀವಾ? ಅಥವಾ ಪೌಲನು ಹೇಳಿದ ಪ್ರಕಾರ ಆ ಕೆಲಸಗಳನ್ನು ಮಾಡ್ರಿ, ಆದರೆ ನೀವು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ. ಕ್ರಿಸ್ತನ ನಿಯಮವನ್ನು ನೀವು ನೆರವೇರಿಸಿದಾಗ ನಾವು ಕ್ರಿಸ್ತನ ನಿಯಮವನ್ನು ನೆರವೇರಿಸ್ತಿದ್ದೀವ? ಏನಪ್ಪ ಕ್ರಿಸ್ತನ ನಿಯಮ ಎಂಬುದಾಗಿ ನೋಡುವಾಗ ನಮ್ಗೆ ಚೆನ್ನಾಗಿ ಗೊತ್ತಿರುವಂಥ ಮಾತು ಪ್ರಿಯರೇ, ಒಬ್ಬರ ಏನೆಂಬುದಾಗಿ ನೋಡುವಾಗ ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಆತನ ಶಿಲುಬೆಗೆ ಹೋಗೋದಕ್ಕಿಂತ ಮುಂಚೆ ತನ್ನ ಶಿಷ್ಯರಿಗೆ ಹೇಳ್ತಿದ್ದ ಶ್ರೇಷ್ಠವಾದ ಮಾತು 13ನೇ ಅಧ್ಯಾಯ 34 ನೋಡುವಾಗ, ನಾನು ನಿಮಗೆ ಹೊಸ ಆಜ್ಞೆಯನ್ನು ಕೊಡ್ತಾ ಇದ್ದೇನೆ, ನಾನು ನಿಮ್ಮನ್ನು ಯಾವ ರೀತಿಯಲ್ಲಿ ಪ್ರೀತಿ ಮಾಡಿದನೋ ನೀವು ಸಹ ಇತರರನ್ನು ಅದೇ ರೀತಿಯಲ್ಲಿ ಪ್ರೀತಿ ಮಾಡಿರಿ ಎಂಬುದಾಗಿ. ಆತನ ಪ್ರೀತಿ ಪ್ರಿಯರು ಎಷ್ಟುವರೆಗೂ ಶ್ರೇಷ್ಠವಾಗಿದೆ ಎಂಬುದಾಗಿ ನೋಡುವಾಗ ನನಗೋಸ್ಕರ ತನ್ನ ಪ್ರಾಣವನ್ನೇ ಧಾರೆಯಾಗಿ ಕೊಟ್ಟಿರುವಂಥ ದೇವರು, ತನ್ನ ರಕ್ತವನ್ನೇ ಸಮಸ್ತವನ್ನು ನನಗೋಸ್ಕರ ತ್ಯಾಗ ಮಾಡಿರುವಂಥ ಆತನ ಪ್ರೀತಿ, ಆ ಪ್ರೀತಿ ನಮಗೆ ಕೊಟ್ಟಿರುವಾಗ ಅದೇ ಪ್ರೀತಿಯನ್ನು ನಾವು ಇತರಿಗೆ ಹಂಚಬೇಕೆಂಬುದಾಗಿ, ಅದೇ ಆತನ ನಿಯಮ, ಆ ನಿಯಮವನ್ನು ನೆರವೇರಿಸಿ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ. ಪ್ರಿಯರೇ ನೋಡ್ರಿ,
ಗ್ರೀಕ್ ಅರ್ಥದಲ್ಲಿ ಪುನಃಸ್ಥಾಪಿಸುವಂಥದ್ದು ಎಂಬುದಾಗಿ ನೋಡುವಾಗ, ಅಂದರೆ ತಿರುಗಿ ಮತ್ತೆ ಆ ಸ್ಥಾನಕ್ಕೆ ಯಾರಾದರೂ ಬಿದ್ದು ಹೋಗಿದ್ದರೆ ತಿರುಗಿ ಸರಿಪಡಿಸುವಂಥದ್ದು, ತಿರುಗಿ ಪುನಃಸ್ಥಾಪಿಸೋದ ಅರ್ಥ ಏನೆಂಬುದಾಗಿ ನೋಡುವಾಗ ಪ್ರಿಯರೇ, ಟು ಮೆಂಡ್, ರಿಪೇರ್, ಟು ರೆಸ್ಟ್, ಬ್ರೋಕೆನ್ ಒನ್ ಎಂಬುದಾಗಿ ಅರ್ಥ ಬರುತ್ತೆ. ಅಂದರೆ ರಿಪೇರಿ ಮಾಡುವಂಥದ್ದು, ಈ ಮುರಿದು ಹೋಗಿರುವಂಥ ವಿಷಯಗಳನ್ನು ಎಂಬುದಾಗಿ ನೋಡುವಾಗ, ಒಂದು ಉದಾಹರಣೆಗೆ ನಾವು ಕಾಲನ್ನು ಮುರಿದು ಹೋಗಿರುವಾಗ ಅದನ್ನು ತಿರ್ಗಾ ಸರಿಪಡಿಸಲಿಕ್ಕೆ ಅನೇಕ ಸಮಯ ಅವಕಾಶ ಬೇಕಾಗಿದೆ ಪ್ರಿಯರೇ. ಯಾಕಂದರೆ ಅದು ಒಂದೇ ವಿಷಯದಲ್ಲಿ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಆತ್ಮೀಯ ವಿಷಯದಲ್ಲಿ ಯಾರನ್ನು ಬಿದ್ದು ಹೋಗಿದರೆ, ಪಾಪದ ಹಾದಿಯಲ್ಲಿದ್ದರೆ, ಒಮ್ಮೆಗಲೇ ಅವರನ್ನು ನಾವು ನ್ಯಾಯಸ್ಥಾಪನೆ ಮಾಡಿ ದೋಷಾರೋಪಣೆ ಮಾಡುವಂಥ ವ್ಯಕ್ತಿಗಳ ಇರಬಾರದು ಪ್ರಿಯರೇ. ಅದಕ್ಕೆ ಬದಲಾಗಿ ಕ್ರಿಸ್ತನ ಪ್ರೀತಿಯನ್ನು, ಶಾಂತ ಸ್ವಭಾವದಿಂದ, ನಮಗೆ ತಾಳ್ಮೆ ಬೇಕದರಲ್ಲಿ, ಶಾಂತಿ ಬೇಕು ಪ್ರಿಯರೇ, ಜಾಗರೂಕತೆಯಿಂದ ತಗ್ಗಿಸಿಕೊಂಡವರಾಗಿ ಪ್ರೀತಿಯಿಂದ ಹತ್ತಿರಕ್ಕೆ ತಗೊಳ್ಳುವಂಥ ಸ್ವಭಾವದಿಂದ ಅವರನ್ನು ಸರಿಪಡಿಸಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಅನುಗುಣವಾಗಿರುವಂಥ ಮತ್ತೊಂದು ವಾಕ್ಯವನ್ನು ನಾವು ನೋಡೋದಾದರೆ, ಯಾಕೋನು ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಹೇಳ್ತದೆ, 5ನೇ ಅಧ್ಯಾಯ 19-20 ವಚನಗಳು ನೋಡುವಾಗ ಪ್ರಿಯರೇ, ಯಾವುದಾದರೂ ನನ್ನ ಸಹೋದರ ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ, ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸುವವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹುಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳ್ರಿ. ಯಾರಾದರೂ ಒಂದು ವೇಳೆ ದಾರಿ ತಪ್ಪಿ ಹೋಗಿರುವಂಥವ್ರು, ಅಂದರೆ ಕ್ರಿಸ್ತನ ಮಾರ್ಗದಿಂದ ಬಿದ್ದು ಹೋಗಿರುವಂಥವ್ರನ್ನ ತಿರುಗಿ ಸನ್ಮಾರ್ಗಕ್ಕೆ ತಂದು ಆ ಸನ್ಮಾರ್ಗಕ್ಕೆ ಒಂದು ವೇಳೆ ನಡೆಸುವುದಾದರೆ ಏನಾಗ್ತದಂತೆ, ಆ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿ ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹುಪಾಪಗಳನ್ನು ಮುಚ್ಚಿದವನಾದಿವೆ ಎಂದು ತಿಳಿದುಕೊಳ್ಬೇಕು. ಎಷ್ಟು ಶ್ರೇಷ್ಠವಾದ ಕಾರ್ಯ ನೋಡ್ರಿ. ಆ ರೀತಿ ನಾವು ಮಾಡ್ತಾ ಇದ್ದೀವಾ? ಇವತ್ತು ಕ್ರಿಸ್ತನು ಇವತ್ತು ನಿನ್ನನ್ನು ಕರೆದಿರುವಂಥದ್ದು ನನಗೋಸ್ಕರ ಆತನು ಮಾಡಿರುವಂಥ ಎಲ್ಲ ಕೆಲಸಗಳು ಅದಕ್ಕೋಸ್ಕರವೇ ಪ್ರಿಯರೇ. ಅದನ್ನು ಬಿಟ್ಕೊಂಡು ನಾವು ನ್ಯಾಯಸ್ಥಾಪನೆ, ವಿಮರ್ಶೆ, ತೀರ್ಪು ಮಾಡುವಂಥ ವ್ಯಕ್ತಿಗಳಾಗಿದ್ದೇವಾ? ಈ ರೀತಿಯಲ್ಲಿ ತಪ್ಪಿ ಹೋಗಿರುವಂಥ ಸಹೋದರಿಯರನ್ನು ಅನೇಕ ಮಂದಿ ನಮ್ಮ ಮಧ್ಯದಲ್ಲಿ ಇವತ್ತಿದ್ದಾರೆ. ಯಾವ್ಯಾವ ವಿಷಯದಲ್ಲಿ ಪ್ರಿಯರೇ? ಒಂದು ಡಿಪ್ರೆಷನಲ್ಲಿರುವಂಥ ವ್ಯಕ್ತಿಗಳಿರ್ಬೋದು, ಆರ್ಥಿಕ ಸಂಕಷ್ಟದಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು, ಯಾರಿಗೂ ಹೇಳ್ಕೊಳ್ಳದ ರೀತಿಯಲ್ಲಿರುವಂಥ ಸಮಸ್ಯೆಗಳಿಂದ ಬಳಲುತ್ತಿರುವಂಥ ವ್ಯಕ್ತಿಗಳು ನಮ್ಮ ಮಧ್ಯದಲ್ಲಿ ಕಾಣಬಹುದು ಪ್ರಿಯರೇ. ಅನೇಕ ವ್ಯಕ್ತಿಗಳು ನಮ್ಮ ಆತ್ಮೀಯ ಜೀವನದಲ್ಲಿ ಬರುವಂಥ ವ್ಯಕ್ತಿಗಳಾಗಿದ್ದಾರೆ. ಅವರೆಲ್ಲರಿಗೋಸ್ಕರ ನಾವು ಏನು ಮಾಡ್ತಾ ಇದ್ದೇವೆ? ನಾವು ಯಾವ ರೀತಿಯಲ್ಲಿ ಅವರನ್ನು ಸತ್ಮಾರ್ಗದಲ್ಲಿ ಶಾಂತಿ ಸ್ವಭಾವದಿಂದ ನಡೆಸ್ಕೊಂಡು ಹೋಗ್ತಿದ್ದೀವಾ, ಅಥವಾ ಈ ಒಂದು ಗಲತಿ ಸಭೆಯಲ್ಲಿರುವಂಥ ರೀತಿಯಲ್ಲಿ ನಾವು ಸಹ ನ್ಯಾಯವಿಮರ್ಶೆಗಳು ಮಾಡುವಂಥ ವ್ಯಕ್ತಿಗಳಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಇನ್ನೊಂದು ವಿಷಯ ನೋಡುವಾಗ, ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೋಡುವಾಗ ಪ್ರಿಯರೇ, ಅಲ್ಲಿ ವಿಶ್ವಾಸ ನಡೆಸಿಕೊಂಡು ಹೋಗುವಂಥದ್ದು ಎಂಬುದಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಏನು ವಿಶ್ವಾಸ ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನು ತನ್ನ ಶಿಷ್ಯರು ಕಪೆರ್ನಹೂಮ್ ಎಂಬ ಊರಿಗೆ ಮತ್ತೆ ಬಂದಿರುವಾಗ, ಆತನಲ್ಲಿ ವಾಕ್ಯವನ್ನು ಹಂಚಿಕೊಡ್ತಿರುವಾಗ ಅನೇಕ ಮಂದಿ ಆತನ ಒಂದು ಅದ್ಭುತ ಕಾರ್ಯಗಳು ನೋಡಿ ಜನರು ಭಯಂಕರವಾಗಿ ಬಂದು ಗುಮಿಗೂಡಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಸ್ಥಳವಿಲ್ಲದ ಕಾರಣ ಈ ಒಂದು ಪಾರ್ಶ್ವವಾಯು ರೋಗವಂತಾಗಿರೋ ಒಂದು ವ್ಯಕ್ತಿಯನ್ನು 4 ಮಂದಿ ಜನರು ಮಂಚದ ಮೇಲೆ ಹೊತ್ತುಕೊಂಡು ಬರ್ತಾ ಇದ್ದಾರೆ. ಜಾಗವಿಲ್ಲದ ಕಾರಣ ಅವ್ರು ಏನು ಮಾಡ್ತಿದ್ದಾರೆ? ಮೇಲ್ಛಾವಣಿಯನ್ನು ತೆಗೆದು ಯೇಸು ಕ್ರಿಸ್ತಿರುವಂಥ ಸ್ಥಳಕ್ಕೆ ಆತನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರಿಯರೇ. ಅವರ ವಿಶ್ವಾಸ ನೋಡಿ ಇಮ್ಮಿಡಿಯೇಟ್ ಆಗಿ ಯೇಸು ಸ್ವಾಮಿ ಆತನು ಅವರನ್ನು ಆ ಪಾರ್ಶ್ವವಾಯು ರೋಗವನ್ನು ಸ್ವಸ್ಥ ಮಾಡುವಂಥ ಕಾರ್ಯ ಅಧ್ಯಾಯದಲ್ಲಿ ನಾವು ನೋಡಬಹುದು. ಇಲ್ಲಿ ಏನು ಗಮನಿಸಬೇಕೆಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನು ಯಾವಾಗಲೂ ಅದ್ಭುತ ಕಾರ್ಯಗಳನ್ನು ಮಾಡುವಂಥ ದೇವರು. ಆತನು ಇವಾಗಲೂ ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾನೆ. ಆದರೆ ಅಲ್ಲಿ ಅದ್ಭುತ ಕಾರ್ಯ ನಡೀಬೇಕಂದ್ರೆ ಪಾರ್ಶ್ವವಾಯು ರೋಗ ತನ್ನಷ್ಟಕ್ಕೆ ತಾನು ಇಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಯಾರೋ ಒಬ್ಬ 4 ಮಂದಿ ವ್ಯಕ್ತಿಗಳಲ್ಲಿ ಸಹಾಯ ಮಾಡಬೇಕಾಯಿತು. ಅದೇ ರೀತಿಯಲ್ಲಿ ಇವತ್ತು ಪ್ರಪಂಚವು ಅನೇಕ ಪಾರ್ಶ್ವವಾಯು ರೋಗದಿಂದ, ಅಂದರೆ ಯಾವ ರೀತಿಯಲ್ಲಿ ಬಿದ್ದು ಹೋಗಿದೆ, ಪ್ಯಾರಲೈಸ್ ಆಗಿದೆ. ಇವತ್ತು ಪಾಪದ ಪ್ರಪಂಚವೂ ಸಹ ಪ್ಯಾರಲೈಸ್ ಆಗಿ ಅದು ಕದಲದ ಪರಿಸ್ಥಿತಿಯಲ್ಲಿ, ಪಾಪದ ಊಬಿಯಲ್ಲಿ ಬಿದ್ದುಕೊಂಡು ದೇವರ ಕಡೆಗೆ ಬರದೇ ಇರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಲೋಕವಿದೆ ಪ್ರಿಯರೇ. ಆದರೆ ಹೋರುವಂಥ ವ್ಯಕ್ತಿಯಾಗಿ ನನ್ನನ್ನು ಇವತ್ತು ಆತನು ಇಟ್ಟಿದ್ದಾನೆ. ನೀನು ಹೋರುವಂಥ ವ್ಯಕ್ತಿಯಾಗಿದೆಯಾ? ಅಥವಾ ನೋಡ್ತಿದ್ದೇವೆ ಜನ ಅವ್ರು ಬಂದರೂ ಸಹ ಜಾಗ ಕೊಡದೆ ಪೂರ್ತಿ ಜನ ಗುಮಿಗೂಡಿದ್ದಾರೆ ಎಂಬುದಾಗಿ ದ್ವಾರವನ್ನು ಮುಚ್ಚಿ ಹಾಕುವಂಥ ವ್ಯಕ್ತಿಗಳಾಗಿದ್ದೀವ. ಇವತ್ತು ನಮ್ಮ ಸಭೆಗಳಲ್ಲಿ ಅನೇಕ ವಿಷಯಗಳಿದ್ದಾವೆ. ಕುಲ ಪ್ರಸ್ತಾಪ, ಮತ ಪ್ರಸ್ತಾಪ, ಅಥವಾ ಅಧಿಕಾರ ಪ್ರಸ್ತಾಪ, ಆಸ್ತಿ ಪ್ರಸ್ತಾಪ, ಇವೆಲ್ಲವನ್ನು ಬಂದು ಇವತ್ತು ಕ್ರಿಸ್ತನ ಸಭೆ ಬಿಚ್ಛಿನ್ನವಾಗಿ ಮಾಡುವಂಥ ವ್ಯಕ್ತಿಗಳನ್ನ ಮಧ್ಯದಲ್ಲಿ ಅನೇಕ ಮಂದಿ ಇದ್ದಾರೆ ಪ್ರಿಯರೇ. ಆ ರೀತಿಯಲ್ಲಿ ಇರಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನಾವು ಎಡವಿ ಬೀಳುವ ಕಲ್ಲಾಗಿ ನಾವು ಇರಬಾರದು ಪ್ರಿಯರೇ. ಇನ್ನೊಬ್ಬರ ಜೀವನದಲ್ಲಿ ನಾವು ಕಟ್ಟುವಂಥ ವ್ಯಕ್ತಿಗಳಾಗಿರಬೇಕು. ನಾವೇ ಮೂಲಗಲ್ಲಾಗಿರಬೇಕು ಒಬ್ಬರ ಜೀವನದಲ್ಲಿ ಪ್ರಿಯರೇ. ಅದನ್ನು ನಾವು ಗುರುತಿಸಬೇಕೆಂಬುದಾಗಿ ಇಲ್ಲಿ ಕೇಳ್ತಾ ಇದ್ದಾನೆ. ಯಾಕಂದರೆ ನೋಡುವಾಗ್ರೆ ಇಲ್ಲಿ 4 ಮಂದಿ ಆತನು ಹೊತ್ತುಕೊಂಡು ಬರುವಾಗ ಅಲ್ಲಿ ಅದ್ಭುತ ಕಾರ್ಯವು ನಡೆಯಿತು. ಇವತ್ತು ಪ್ರಪಂಚವು ಪ್ಯಾರಲೈಸ್ ಆಗಿ ಬಿದ್ದಿದೆ ಪಾಪದಿಂದ. ಅನೇಕ ಭ್ರಷ್ಟ ಮಾರ್ಗದಲ್ಲಿ ಇವತ್ತು ಪ್ರಪಂಚವು ನಡೆದು ಹೋಗ್ತಾ ಇದೆ ಪ್ರಿಯರೇ. ಹಾಗಾದರೆ ಈ ಭ್ರಷ್ಟ ಮಾರ್ಗದಲ್ಲಿರುವಂಥ ಪ್ರಪಂಚವನ್ನು ಸಹ ನಾನು ದೇವರು ನಮ್ಮನ್ನು ರಕ್ಷಿಸುವಾಗ ದೇವರು ನಿನ್ನನ್ನು ನೋಡ್ರಿ, ಒಂದು ಮಾತು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ರೋಮಪುರದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 15ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಒಂದು ಮಾತು ಸ್ಪಷ್ಟವಾಗಿ ಬಹಳ ಚೆನ್ನಾಗಿ ಹೇಳುವಂಥ ಮಾತಿನೆಂಬುದಾಗಿ ನೋಡುವಾಗ, ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸೆರೆಯವನ ಹಿತವನ್ನು
ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ. ನಮ್ಮ ಸುಖ ನೋಡಿ ಮಾತ್ರ ಯಾವಾಗಲೂ ನಾನು, ನನ್ನ ಕುಟುಂಬ, ಇದೇ ಮನುಷ್ಯನ ಜೀವನದ, ವಿಶ್ವಾಸಿಗಳ ಜೀವನದಲ್ಲಿ ಎಷ್ಟಕ್ಕೂ ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ ಅಂದರೆ ಇತ್ತೀಚಿನ ದಿನದಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯ. ನಾನು ಸೇರಿಸ್ಕೊಂಡು ಹೇಳ್ತಾ ಇದ್ದೇನೆ, ಅನೇಕ ಸ್ವಾರ್ಥಿಗಳಾಗ್ಬಿಟ್ಟಾರೆ, ಸ್ವಲಾಂಬಿಕ ಏನಂತಾರಲ್ಲ ಸೆಲ್ಫಿಶ್ಗಳಾಗಿದ್ದಾರೆ. ದೇವರ ವಾಕ್ಯವು ಹೇಳ್ತಾ ಇದೆ, ಅಪೊಸ್ತಲನು ಹೇಳ್ತಾನೆ, ದೃಢವಾದ ನಂಬಿಕೆ ನಮ್ಗೆ ಕೊಟ್ಟಿದ್ದಾನೆ ದೇವರು. ಆ ದೃಢವಾದ ನಂಬಿಕೆಗಳ ನಾವುಗಳು ಕೆಲವರು ದುರ್ಬಲರಿರ್ತಾರೆ, ಅವಿಶ್ವಾಸಿಗಳು ಕೆಲವರು ಇರಬಹುದು. ಅವ್ರು ಏನು ಮಾಡಬೇಕು, ಕೆಲವು ಅನುಮಾನಗಳನ್ನು ಇರುವಂಥ ವ್ಯಕ್ತಿಗಳನ್ನ ಸಹಿಸಿಕೊಳ್ಳಬೇಕೆಂಬುದಾಗಿ ಹೇಳ್ತಾ ಇದೆ. ತೆಲುಗಲ್ಲಿ ಇನ್ನೂ ಬಹಳ ಸ್ಪಷ್ಟವಾಗಿರೋ ಟ್ರಾನ್ಸ್ಲೇಷನ್ ಇದೆ ಪ್ರಿಯರಿ ಈ ವಾಕ್ಯದ ಕುರಿತು. ಆಮೇಲೆ ಪ್ರತಿಯೊಬ್ಬರು ತನ್ನ ನೆರೆಯವನ ಹಿತವನ್ನು ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ. ಅವರ ಸುಖವನ್ನು, ಅವರ ಭಾರವನ್ನು ಹೊತ್ತುವಂಥ ವ್ಯಕ್ತಿಗಳಾಗಿರಬೇಕು. ನಮ್ಮ ಸುಖ ಕೇವಲ ನಮ್ಮ ಸ್ವಾರ್ಥ ಮಾತ್ರ ಅಲ್ಲ ಪ್ರಿಯರೇ, ಗಮನಿಸಬೇಕೆಂಬುದಾಗಿ ನಾನು ಕೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನೋಡುವಾಗ ಒಂದು ಪ್ರಾಮುಖ್ಯವಾದ ವಿಷಯ ಎಂಬುದಾಗಿ ನೋಡುವಾಗ ಪ್ರಿಯರೇ, ನಾವು ಯಾವ ರೀತಿಯಲ್ಲಿದ್ದೇವೆ? ಆ ಒಂದು ದಾರಿಯನ್ನು ಬ್ಲಾಕ್ ಮಾಡುವಂಥ ವ್ಯಕ್ತಿಗಳಾಗಿದ್ದೇವೆ, ಅಥವಾ ಮೇಲ್ಛಾವಣಿಯಲ್ಲಿ ಹೊತ್ತುಕೊಂಡು ಸಹ ಯೇಸು ಕ್ರಿಸ್ತನ ಕರೆತಗೊಂಡು ಆತನ ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲ ಮಾಡುವಂಥ ವ್ಯಕ್ತಿಗಳಾಗಿದ್ದೇವೆ ಇತರ ಜೀವನದಲ್ಲಿ? ದೇವರು ನಮ್ಮನ್ನು ಬಲವಂತರಾಗಿ ಮಾಡುವಾಗ ಬಲಹೀನರನ್ನು ನಾವು ಆತನ ಕಡೆಗೆ ಹೊತ್ತುಕೊಂಡು ಬರುವಂಥ ವ್ಯಕ್ತಿಗಳಾಗಿರಬೇಕು ಪ್ರಿಯರೇ. ಅಷ್ಟು ಮಾತ್ರಕ್ಕಲ್ಲ ನೋಡ್ರಿ, ಮೂರನೇ ವಿಷಯದಲ್ಲಿ ನೋಡುವಾಗ ದ ಕ್ರಾಸ್ ದ ಅಲ್ಟಿಮೇಟ್ ಬರ್ಡನ್ ಬೇರಿಂಗ್ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿನಿತ್ಯವನ್ನು ಶ್ರಮ ಮರಣ ಪುನರುತ್ಥಾನಗಳನ್ನು ನಾವು ಧ್ಯಾನ ಮಾಡ್ತಿದ್ದೇವೆ. ಇಲ್ಲಿ ನೋಡುವಾಗ ಕಲುಬರಿ ಕ್ರೂಸೆಯ ಅತ್ಯಂತ ಭಾರವನ್ನು ಹೊತ್ತುಕೊಂಡಿರುವಂಥ ಸ್ಥಳವಾಗಿ, ಶಿಲುವೆಯಾಗಿ ಕರ್ತನಾಗಿ ನಾವು ಇಲ್ಲಿ ಕಾಣಬಹುದು ಪ್ರಿಯರೇ. ಏನೆಂಬುದಾಗಿ ನೋಡುವಾಗ ಮೊದಲನೇ ಪೇತ್ರ ಪುಸ್ತಕದಲ್ಲಿ 2ನೇ ಅಧ್ಯಾಯ 24ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳ್ತಾ ಇದೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು, ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಮರಣದ ಕಂಬವನ್ನು, ನನ್ನ ಪಾಪವನ್ನು, ಈ ಪ್ರಪಂಚದ ಪಾಪವನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣ ಕಂಬವನ್ನು ಹೇರಿದ್ದಾನೆ ಪ್ರಿಯರೇ. ಅದಕ್ಕಿಂತ ಭಾರವು ಇದೆಯಾ ಇವತ್ತು ನಿನ್ನ ಜೀವನದಲ್ಲಿ? ಯೇಸು ಕ್ರಿಸ್ತನ ಹೊತ್ತುಕೊಂಡಿರುವಂಥ ಭಾರವು ನಮ್ಮ ಜೀವನದಲ್ಲಿ ಇದೆಯಾ? ಇಲ್ಲ, ಎಷ್ಟು ಮಾತ್ರಕ್ಕೂ ಇಲ್ಲ ಪ್ರಿಯರೇ. ಅದಕ್ಕಿಂತ ಭಯಂಕರವಾದ ಭಾರವು ಈ ಲೋಕದಲ್ಲಿ ಯಾವುದೂ ಇಲ್ಲ ನೋಡ್ರಿ. ಅದೇ ರೀತಿಯಲ್ಲಿ ಯೆಶಾಯನ ಪ್ರವಾದಿಯಾಗಿರುವಂಥ ಪ್ರವಾದಿ ಇಲ್ಲಿ ಏನು ಹೇಳ್ತಿದ್ದಾನೆ, 53:4ನೇ ವಚನದಲ್ಲಿ ನೋಡುವಾಗ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಮ್ಮ ಸಂಕಟವನ್ನು ಹೊತ್ತುಕೊಂಡಿರುವಂಥ ದೇವರಾಗಿ ಕಾಣ್ತಾ ಇದ್ದಾನೆ. ನಾವು ಅಷ್ಟು ಮಾತ್ರಕ್ಕಲ್ಲ, 6ನೇ ವಚನದಲ್ಲಿ ನೋಡುವಾಗ, 6ನೇ ವಚನದಲ್ಲಿ, ನಾವೆಲ್ಲರೂ ಕುರಿಗಳದ್ದು ದಾರಿ ತಪ್ಪಿ ತೊಳೆದಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿತಿದ್ದನು, ನಾವೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಪ್ರತಿಯೊಂದು ನಮ್ಮ ಎಲ್ಲ ದೋಷ ಫಲವನ್ನು ಯಾರು ಹೊತ್ತುಕೊಂಡಿದ್ದಾರೆ? ಹಾಗಾದರೆ ಯೇಸು ಕ್ರಿಸ್ತನು ನನ್ನ ದೋಷ ಫಲವು, ನನ್ನ ಪಾಪ ಭಾರವನ್ನು ಪ್ರತಿಯೊಂದನ್ನು ಸಹ ಆತನು ಆ ಕಲುವರಿ ಶಿಲೆಯ ಮೇಲೆ, ಊರಿನ ಹೊರಗೆ ಗಲಗುತ್ತಾ ಬೆಟ್ಟದಲ್ಲಿ ಸ್ವಾಮಿ ಕಲುವರಿ ಕ್ರೂಸೆಯ ಮೇಲೆ ಎಲ್ಲ ನನ್ನ ಪಾಪವನ್ನು ಆತನು ಹೊತ್ತುಕೊಂಡಿದ್ದಾನೆ. ಆತನು ಹೊತ್ತುಕೊಂಡಿರುವಂಥ ಭಾರದ ಮುಂಚೆ ಭಾರದ ಮೇಲೆ ನಾವು ಕಂಪೇರ್ ಮಾಡಿಕೊಂಡ್ರೆ ನಾವು ಹೊರುವಂಥ ಭಾರ ಎಷ್ಟು ಮಾತ್ರಕ್ಕೆ ಪ್ರೇರಣೆ. ನಾವು ಯಾವ ಭಾರವನ್ನು ಹೊತ್ತವೋ ಎಲ್ಲವನ್ನು ಮಾಡಿ ಮುಗಿಸಿರುವಂಥ ದೇವರು ಇವತ್ತು ಶ್ರಮೆ ಮರಣ ಪುನರುತ್ಥಾನದಲ್ಲಿ 2ನೇ ಭಾಗ ನಿನಗೂ ನನಗೆ ಕೇಳ್ತಿರುವಂಥ ವಿಷಯ ಏನೆಂಬುದಾಗಿ ನೋಡುವಾಗ, ಇನ್ನು ಯಾರಾದರೂ ನಿನ್ನ ಜೀವನದಲ್ಲಿ ಲೋದೆಬಾರ್ ಅಂದರೆ ಒಣಗಿ ಹೋಗಿರುವಂಥ ಪ್ರದೇಶದಲ್ಲಿರುವಂಥ ವ್ಯಕ್ತಿಗಳು ನನಗೆ ಕಾಣ್ತಾ ಇದ್ದಾರಾ? ಅದೇ ರೀತಿಯಲ್ಲಿ ಆತ್ಮೀಯ ರೀತಿಯಲ್ಲಿ 2 ಕಾಲುಗಳನ್ನು ಕಳೆದುಕೊಂಡು ಪಾರ್ಶ್ವವಾಯು ರೋಗದಲ್ಲಿ ಬಿದ್ದಿರುವಂಥ ಪರಿಸ್ಥಿತಿಯಲ್ಲಿ ಹಾದಿ ಹೋಗಿರುವಂಥ ಮಾರ್ಗದಲ್ಲಿ ಯಾರಾದರೂ ಇವತ್ತು ಸಂಕಟದಲ್ಲಿರುವಂಥ ಆತ್ಮೀಯ ಸ್ಥಿತಿ ಬಿದ್ದು ಹೋಗಿರುವಂಥ ವ್ಯಕ್ತಿಗಳು ಯಾರಾದರೂ ನಿನ್ನ ಕಣ್ಣಿಗೆ ಕಾಣ್ತಾ ಇದ್ದಾರಾ? ನಾವು ಅವ್ರ ಏನು ಮಾಡ್ತಾ ಇದ್ದೇವೆ? ನಾವು ಪುನಃಸ್ಥಾಪಿಸುವಂಥ ವ್ಯಕ್ತಿಗಳಾಗಿ ಮಾಡ್ತಾ ಇದ್ದೇವೆ, ಅವ್ರಿಗೋಸ್ಕರ ವಿಜ್ಞಾಪನೆ ಮಾಡುವಂಥ ವ್ಯಕ್ತಿಗಳಾಗಿದ್ದೇವೆ. ಅವರ ಆರ್ಥಿಕತೆಯಲ್ಲಿ ನಾವು ಕೈಲಾದಷ್ಟು ನಾವು ಹೆಲ್ಪ್ ಮಾಡುವಂಥ, ಸಹಾಯ ಮಾಡುವಂಥ ವ್ಯಕ್ತಿಗಳಾಗಿ ಕಾಣ್ತಿದ್ದೇವೆ. ಅವರ ಒಂದು ಭಾವನಾತ್ಮಕ ವಿಷಯಗಳ, ಸಂಬಂಧಗಳ ವಿಷಯಗಳಲ್ಲಿ ಅವರನ್ನು ಒಂದು ಆದರಣೆ ಮಾಡುವಂಥ ವ್ಯಕ್ತಿಗಳಾಗಿದ್ದೇವೆ ಪ್ರಿಯರೇ. ಇವತ್ತು ನೀನು ಮಾಡ್ತಿರೋದು ಉಪವಾಸ ಯಾರಿಗೋಸ್ಕರ? ಕೇವಲ ನನ್ನ ಕುಟುಂಬಕ್ಕೋಸ್ಕರ ಮಾತ್ರವಾ, ಅಥವಾ ಸಮಾಜಕ್ಕೋಸ್ಕರವಾ, ಇಂಥ ವ್ಯಕ್ತಿಗಳಿಗೋಸ್ಕರವಾ? ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹಾಗಾದರೆ ಪ್ರಿಯರೇ ನೋಡ್ರಿ, ಇವತ್ತು ನಮ್ಮ ಸಭೆಗಳು ಉಜ್ಜೀವನ ಪಡಿಸಬೇಕೆಂಬುದಾಗಿ ನಾವು ನೋಡುವುದಾದರೆ, ನಮ್ಮ ಸಭೆಗಳು ಉಜ್ಜೀವ ಆಗಬೇಕೆಂಬುದಾಗಿ ನೋಡುವಾಗ, ಪ್ರತಿಯೊಬ್ಬರೂ ಸಹ ನಮ್ಮ ಭಾರಗಳು ಮಾತ್ರ ಅಲ್ಲ, ಪರಸ್ಪರ ಇನ್ನೊಬ್ಬರ ಭಾರವನ್ನು ಹೊತ್ತುವಂಥ ವ್ಯಕ್ತಿಗಳಾಗಿ ನಾವಿರಬೇಕು. ಹಾಗಾದ್ರೆ ನಾವು ಯಾರ ಭಾರವನ್ನು ಇವತ್ತು ಹೊತ್ಕೊಂಡು ಹೋಗ್ತಾ ಇದೀವ, ಅಥವಾ ನಾವೇ ಬೇರೆಯವ್ರಿಗೆ ಭಾರವಾಗಿದ್ದೀವ ಪ್ರಿಯರೇ? ಒಂದಾನೊಂದು ಸಂದರ್ಭದಲ್ಲಿ ನಾನು ಮೆಪಿಬೋಷಿತನ ರೀತಿಯಲ್ಲಿ 2 ಕಾಲಿಲ್ಲದ ಪಾಪದ ಪರಿಸ್ಥಿತಿಯಲ್ಲಿ, ಏನೂ ಇಲ್ಲದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ದೇವರ ಮಹಾಶ್ವರ್ಯದಿಂದ, ತನ್ನ ಕೃಪೆಯಿಂದ ಆತ ನನ್ನನ್ನು ರಕ್ಷಿಸಿ ನಾವು ಶುದ್ಧರಾಗಲಿಕ್ಕೆ ಸಹಾಯ ಮಾಡಿದ್ದಾನೆ. ಒಂದಾನೊಂದು ಸಂದರ್ಭ ಪಾರ್ಶ್ವವಾಯು ರೋಗದೆಲ್ಲ ಬಿದ್ದಿರುವಂಥ ವ್ಯಕ್ತಿಗಳಾಗಿದ್ದೇವೆ. ಆತನ ಕೃಪೆಯಿಂದ ಎಲ್ಲವನ್ನು ಹೊತ್ತುಕೊಂಡು ಶಿಲುಬೆಯ ಮೇಲೆ ನನಗೂ ಆತನು ರಕ್ಷಣೆ ಅನುಗ್ರಹ ಮಾಡಿದ್ದಾನೆ. ನಾವು ಇವತ್ತು ಯಾವ ರೀತಿಯಲ್ಲಿದ್ದೇವೆ ಪ್ರಿಯರೇ? ನಮ್ಮ ಗರ್ವವನ್ನು ತೆಗೆದು ಬಿಡೋಣ ಈ ಶ್ರಮ ಮರಣಗಳಲ್ಲಿ. ನಮ್ಮ ಒಂದು ಕಂಫರ್ಟನ್ನು ತೆಗೆದು ಬಿಡೋಣ. ಇತರನ್ನು ತೀರ್ಪು ಮಾಡುವಂಥ ಸ್ವಭಾವ ನಮ್ಮಲ್ಲಿ ತೆಗೆದು ಬಿಡೋಣ. ತೀರ್ಪು ಮಾಡುವ ಬದಲು ಅವರನ್ನು ಪೌಲನು ಹೇಳಿರುವ ರೀತಿಯಲ್ಲಿ ಶಾಂತಿ ಸ್ವಭಾವದಿಂದ, ಸಾತ್ವಿಕತೆಯಿಂದ, ಪ್ರೀತಿಯಿಂದ, ಇದೇ ಕ್ರಿಸ್ತನ ನಿಯಮ.
ಆ ಒಬ್ಬರೊಬ್ಬರ ಪರಸ್ಪರ ಭಾರವನ್ನು ಕೊಟ್ಟು ಕ್ರಿಸ್ತನ ನಿಯಮವನ್ನು ಪರಿಪೂರ್ಣವಾಗಿ ನೆರವೇರಿಸುವಂಥ ವ್ಯಕ್ತಿಗಳಾಗಿ ಈ ಒಂದು ಶ್ರಮೆ ಮರಣ ಪುನರುತ್ಥಾನದ ದಿನಗಳಲ್ಲಿ ದಾವೀದನ ಹೃದಯವನ್ನು ಹೊಂದಿಕೊಂಡು ಪ್ರಿಯರೇ, ಪೌಲನ ರೀತಿಯಲ್ಲಿ ಹೊಸ ಕ್ರಿಸ್ತನ ಮನಸ್ಸನ್ನು ಕೃಪೆಯನ್ನು ನಾವು ನೆನೆಸಿಕೊಂಡವರಾಗಿ ನಾವು ಇತರ ವ್ಯಕ್ತಿಗಳಿಗೆ ಮೇಲ್ಛಾವಣಿಯನ್ನು ತೆಗೆದು ಯೇಸು ಕ್ರಿಸ್ತನವರೆಗೂ ಸೇರಿಸುವವರೆಗೂ ಕೂಡ ನಾವು ಪ್ರಯತ್ನವನ್ನು ಮಾಡೋಣ. ಅಲ್ಲಿಗೆ ಬಿಟ್ಬಿಡುವಂಥದ್ದು ಬೇಡ. ಅಲ್ಲಿ ಜನ ಗೂಡಿದರಿಂದ ಬೆದಾಗಲಿ ಬಿಟ್ಟಿಲ್ಲ, ಮೇಲೆವರೆಗೂ ಕರ್ಕೊಂಡು ಯೇಸು ಕ್ರಿಸ್ತನ ಇರುವ ಸ್ಥಳಕ್ಕೆ ಅವರು ಕರ್ಕೊಂಡೋಗಿದ್ದಾರೆ. ಆ ರೀತಿಯಲ್ಲಿ ನಾವು ಪ್ರಾರ್ಥನೆ ಮುಖಾಂತರ ನಮ್ಮ ಕೈಲಿ ಆದಷ್ಟು ಹತ್ತರಕ್ಕೆ ತಗೊಂಡು ನಮಗಿರುವಂಥ ವಿಷಯಗಳಲ್ಲಿ ಅವರಿಗೆ ಆದಷ್ಟು ನಾವು ಸಹಾಯ ಮಾಡೋದಾದರೆ ದೇವರ ಕೃಪೆಗಳಿಗೆ, ದೇವರ ಪ್ರೀತಿಗಳಿಗೆ ನಾವು ಅವ್ರನ್ನ ಕರ್ಕೊಂಡ್ಬಂದರೆ ಖಂಡಿತವಾಗಿ ಯಾವಾಗಲೂ ಯೇಸು ಕ್ರಿಸ್ತನು ನಮಗೆ ಅವೈಲೇಬಲ್ ಆಗಿದ್ದಾನೆ ಪ್ರೇರೆ. ಅವರನ್ನು ಮುಟ್ಟಿ ಸ್ವಸ್ಥಪಡಿಸಲಿಕ್ಕೆ, ಅವರ ಆತ್ಮೀಯ ಸ್ಥಿತಿಗತಿಗಳನ್ನು ತಿರುಗಿ ಪುನಃಸ್ಥಾಪನೆ ಮಾಡಲಿಕ್ಕೆ ಯಾವತ್ತಿಗೂ ಯೇಸು ಕ್ರಿಸ್ತನು ಆತನು ಸಿದ್ಧವಾಗಿದ್ದಾನೆ. ಹಾಗಾದರೆ ದೇವರು ನಮ್ಮಲ್ಲಿ ಅಂಥವರನ್ನು ಎಬ್ಬಿಸಲಿ, ಒಡಂಬಡಿಕೆಯನ್ನು ನೆರವೇರಿಸುವಂಥ ದಾವೀದನ ರೀತಿಯಲ್ಲಿ ಒಡಂಬಡಿಕೆಯ ಕೃಪೆಯನ್ನು ತೋರಿಸುವಂಥ ವ್ಯಕ್ತಿಗಳಾಗಿರಲಿ. ಅಷ್ಟು ಮಾತ್ರಕ್ಕಲ್ಲ, ಪ್ರೀತಿಯಿಂದ ಹತ್ತಿರಕ್ಕೆ ತಗೊಂಡು ಅವರನ್ನು ಒಂದು ಮಾರ್ಗದಲ್ಲಿ ಶಾಂತ ರೀತಿಯಲ್ಲಿ ಅವರನ್ನು ವರ್ತಿಸಿ ಯೇಸುವಿನ ಪ್ರೀತಿಗಳಿಗೆ ನಡೆಸಿಕೊಡುವಂಥ ವ್ಯಕ್ತಿಗಳಾಗಿರೋಣ. ಯಾವ ರೀತಿಯಲ್ಲಿದ್ದೀವಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಒಂದು ಶ್ರಮೆ ಮರಣ ಪುನರುತ್ಥಾನ ದಿನಗಳು ನಮ್ಮ ಆತ್ಮೀಯ ಲಾಭಕ್ಕೆ ಅವು ನಿಜವಾಗೂ ಉಪಯೋಗಕರವಾಗಿರಲಿ ಪ್ರೇರೆ. ಕ್ರಿಸ್ತನ ಶಿಲುಬೆ ಒಂದು ಅದರ ಬೆಲೆ ಎಷ್ಟೆಂಬುದಾಗಿ ನಾವು ಅರ್ಥಕೊಂಡವರಾಗಿ, ಆತನು ಏನು ಮಾಡಿದ್ದಾನೆ, ನಮಗೇನು ಮಾಡಿ ಎಂಬುದಾಗಿ ಹೇಳ್ತಿದ್ದಾನೆ. ಇವತ್ತು ಆತನು ಹೇಳ್ತಿರುವಂಥ ಮಾತು, ಮತ್ತೊಬ್ಬರ ಭಾರವನ್ನು ನಾವು ಹೊತ್ತುಕೊಳ್ಳುವಂಥ ವ್ಯಕ್ತಿಗಳಾಗಿರೋಣ. ನಾವೇ ಇತರಿಗೆ ಭಾರವಾಗಿ ದೇವರನ್ನು ಆಯಾಸಪಡಿಸುವಂಥ ವ್ಯಕ್ತಿಗಳಾಗಿರೋದು ಬೇಡ. ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ನಾವು ಆತನ ಪ್ರೀತಿಯನ್ನು ಈ ಲೋಕಕ್ಕೆ ತೋರಿಸೋಣ. ಬಿದ್ದು ಹೋಗಿರುವಂಥವ್ರನ್ನ ಎಬ್ಬಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಬೇರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.